ಟಡಾನ್! ಇವತ್ತಿನ ರೆಸಿಪಿ ಪಿಜ್ಜಾ. ನನಗೆ ಜಂಕ್ ಫುಡ್ ತುಂಬ ಇಷ್ಟ. ಹಂಗಂತ ನಾನು ಎ ಟು ಝೆಡ್ ಮನೇಲಿ ಮಾಡಿಲ್ಲ. ಅದಕ್ಕೆ ನಾನು ಇದಕ್ಕೆ ಸೆಮಿ ಹೋಮ್ ಮೇಡ್ ಪಿಜ್ಜಾ ಅಂತ ಹೆಸರಿಟ್ಟಿದ್ದೀನಿ. ಸೊ ಇದಕ್ಕೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ರೆಡ್ ಸಾಸ್ ನಮಗೆ ಫಸ್ಟ್ ಬೇಕಾಗಿರೋದು. ಆ ರೆಡ್ ಸಾಸ್ ಪ್ರಿಪ್ರೇಷನ್ಗೆ ಇಮೇಜ್ ಹಾಕಿದ್ದೀನಿ. ಅದರಲ್ಲಿರೋ ಐಟಮ್ಸ್ನ ಮಿಕ್ಸ್ ಮಾಡಿ ನೀವು ರೆಡ್ ಸಾಸ್ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ ನಾನು ಪಿಜ್ಜಾ ಬೇಸ್ ಮೇಲೆ ಬಟರ್ನ ಹಚ್ತಿದ್ದೀನಿ. ಬಟರ್ ಹಚ್ಚೋದ್ರಿಂದ ನಿಮಗೆ ಪಿಜ್ಜಾ ಬೇಕಾದ ಮೇಲೆ ಹಾರ್ಡ್ ಅನ್ಸೋದಿಲ್ಲ, ಒಂಚೂರು ಸಾಫ್ಟಾಗಿರುತ್ತೆ. ನೀವು ಯೂಶ್ವಲಿ ಪಿಜ್ಜಾ ಆಚೆ ತಿಂದಾಗ ಸೈಡ್ಸಲ್ಲಿ ಕಾರ್ನರ್ಸಲ್ಲಿ ನಿಮಗೆ ತಿನ್ನಬೇಕು ಅಂತಲೇ ಅನಿಸಲ್ಲ, ಟೇಸ್ಟ್ಲೆಸ್ಸಾಗಿ ತುಂಬ ಗಟ್ಟಿಯಾಗಿರುತ್ತೆ. ಸೊ ಆ ಥರದ್ದು ಏನೂ ಇರೋದಿಲ್ಲ. ರೆಡ್ ಸಾಸ್ ಏನು ಪ್ರಿಪೇರ್ ಮಾಡಿದ್ನಲ್ವ ಅದನ್ನು ನಾನು ಫುಲ್ ಬೇಸಿಗೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ರೆಡ್ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕ್ವಾಂಟಿಟಿ ಏನೂ ಹೇಳ್ತಿಲ್ಲ, ಯಾವುದು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ. ಬಿಕಾಸ್ ಅದು ಟೇಸ್ಟ್ ಪ್ರಕಾರ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾಕಂದರೆ ನಮ್ಮ ಮನೇಲಿ ಒಂಚೂರು ಖಾರ ತಿನ್ನೋದ್ರಿಂದ ಪಿಜ್ಜಾ ಯಾವಾಗಲೂ ಖಾರ ಇರೋದೇ ಇಲ್ಲ. ಅಂಥದ್ದು ನಾನು ಒಂಚೂರು ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಸ್ಪೈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಅದು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಪ್ರಿಪೇರ್ ಮಾಡ್ಕೋಬೋದು. ಮೊಜ್ರೆಲಾ ಚೀಸ್ ಅನ್ನೋದು ಸಿಗುತ್ತೆ ಡೈರಿ ಶಾಪ್ಸಲ್ಲಿ. ಸೊ ಮೊಜ್ರೆಲಾ ಚೀಸ್ ನೀವು ಗ್ರೇಟೆಡ್ ಆದರೂ ಸಿಗುತ್ತೆ, ಅಂದರೆ ಚಾಪ್ಡ್ ಮೊಜ್ರೆಲಾ ಚೀಸ್ ಸಿಗುತ್ತೆ, ಇಲ್ಲ ಒಂದು ಫುಲ್ ಕ್ಯೂಬ್ ಥರ ಸಿಗುತ್ತೆ. ನೀವು ಅದನ್ನು ತೊಗೊಂಬಂದು ನೀವು ಈ ಥರ ಗ್ರೇಟು ಸಹ ಮಾಡ್ಕೋಬೋದು, ಇಲ್ಲ ಚಾಪ್ಡ್ ಸಿಕ್ತು ಅಂತ ಅಂದರೆ ಅದ್ರ ಮೇಲೆ ನೀವು ಸ್ಪ್ರೆಡ್ ಮಾಡ್ಕೊಬೋದು. ಪಿಜ್ಜಾ ಪ್ರಿಪೇರ್ ಮಾಡೋದಕ್ಕೆ ಯಾವುದೇ ಫಿಕ್ಸ್ಡ್ ರೂಲ್ಸ್ ಅಂತ ಏನೂ ಇಲ್ಲ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಬಳಸಿ ನೀವು ಪಿಜ್ಜಾ ಪ್ರಿಪೇರ್ ಮಾಡ್ಕೋಬೋದು. ಇವತ್ತು ನಾನಿಲ್ಲಿ ಬಳಸ್ತಾ ಇರೋದು ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಪನ್ನೀರ್ನ ಆ ಥರ ಡಿಪ್ ಮಾಡಿರೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಪನ್ನೀರ್ ತಿನ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಪನ್ನೀರ್ನ ನಾನು ರೆಡ್ ಸಾಸಲ್ಲಿ ಡಿಪ್ ಮಾಡಿ ಹಾಕೋತಿದ್ದೀನಿ. ನೀವು ಬಳಸ್ತಿರೋ ಎಲ್ಲ ತರಕಾರಿ ಎಲ್ಲ ಪೀಸಸ್ ಮೇಲೂ ನಿಮಗೆ ಈಕ್ವಲಾಗಿ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಅಂತ ಅಂದರೆ ನೀವು ಸ್ಪ್ರೆಡ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ. ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊತಿದ್ದೆ, ಸೊ ನಂಗೆ ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಬಟ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಡು, ಅದು ಆವಾಗಲೇ ಕ್ಲಿಯರಾಗಿ ಬರೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಅದೇ ಮಿಸ್ಟೇಕ್ ಮಾಡಿದ್ದು. ನಾನು ಎರಡೆರಡು ಕೆಲಸ ಮಾಡೋದ್ರಿಂದ ಫೋಕಸ್ ಚೆನ್ನಾಗಿ ಆಗ್ತಿದೆಯಾ ಅನ್ನೋ ನೋಡೋ ಕಾನ್ಸಂಟ್ರೇಷನಲ್ಲಿ ನಾನು ವೆಜಿಟೇಬಲ್ಸ್ನ ಹೆಂಗಂದರೆ ಹಂಗೆ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಅದು ಒಂದೇ ಕಡೆ ಎಲ್ಲ ವೆಜಿಟೇಬಲ್ಸ್ ಇದ್ದಂಗೆ ಆಯಿತು, ನನಗೆ ಫುಲ್ ಸ್ಪ್ರೆಡ್ ಮಾಡೋಕ್ಕಾಗಲಿಲ್ಲ. ಎನಿವೆ ನಾನು ಇದೊಂದೇ ಪಿಜ್ಜಾನ ನಾನು ಕ್ಯಾಮ್ರಲ್ಲಿ ತೋರಿಸಿರೋದು. ಮನೆಯವ್ರಿಗೆಲ್ಲ ಮಾಡಬೇಕಾದ್ರೆ ನಾನು ಕ್ಯಾಮ್ರಾ ಪಕ್ಕಕ್ಕೆ ಇಟ್ಟು ಪ್ರಿಪೇರ್ ಮಾಡಿರೋದ್ರಿಂದ ಎಲ್ಲ ಆರಾಮಾಗಿ ಆಯಿತು. ನೀವೆಲ್ಲ ಇದನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೊಂದ್ಸಲ ಪಿಜ್ಜಾನ ಎ ಟು ಝೆಡ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೇಲಿ. ಅಂದರೆ ಪಿಜ್ಜಾ ಬೇಸಿಂದ ಹಿಡಿದು ಫುಲ್ ಸಾಸಸ್ ಎಲ್ಲ ನಾನು ಮನೇಲೇ ಪ್ರಿಪೇರ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಯಾವಾಗಾದರೂ ಮಾಡಿದ್ರೆ ಖಂಡಿತ ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ, ನಾನು ಹೇಗೆ ಮಾಡಿದೆ, ಹೇಗೆ ಬಂತು ಅಂತ ಅಂದ್ಬಿಟ್ಟು. ಕೆಟ್ಟದಾಗ ಬಂದರೂ ಹೇಳ್ತೀನಿ, ಹಿಂಗೆಲ್ಲ ಹಾಳು ಮಾಡಿದ್ದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಟ್ರೈ ಮಾಡೋಣ, ಹೇಗೆ ಬರುತ್ತೆ ಚೆಕ್ ಮಾಡಿ ನೋಡೋಣ. ನೀವು ಯಾರಾದರೂ ಟ್ರೈ ಮಾಡಿದರೆ ನಿಮ್ಗೆ ಹೇಗೆ ಬಂದಿತ್ತು, ಯಾವ ರೆಸಿಪಿ ನೀವು ನೋಡಿಕೊಂಡು ಅಥವಾ ಯಾರು ಹೇಳಿದ ರೆಸಿಪಿ ನೀವು ಟ್ರೈ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಒಂಚೂರು ಯೂಸ್ ಆಗುತ್ತೆ. ಬೇರೆ ಯಾವ ರೆಸಿಪೀಸ್ ನಿಮ್ಗೆ ಇಷ್ಟ ಆಗುತ್ತೆ, ಇಲ್ಲ ಬೇರೆ ಯಾವ ವೀಡಿಯೋಸ್ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ವೀಡಿಯೋಸ್ ಹೇಗೆ ಬರ್ತಿದೆ, ಎಷ್ಟು ಜೆನ್ಯೂನಾಗಿ ಅನ್ನಿಸ್ತಿದೆ ನಿಮಗೆ ನನ್ನ ವೀಡಿಯೋಸ್ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡೋ ಮೂಲಕ ನನಗೆ ಅರ್ಥ ಆಗುತ್ತೆ ನನ್ನ ವೀಡಿಯೋಸ್ ಎಷ್ಟು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು. ಇನ್ನು ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೊಂದು ಚಿಕ್ಕ ಮೋಟಿವೇಶನ್ ಸಿಗುತ್ತೆ, ನಾನು ನೆಕ್ಸ್ಟ್ ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ. ಅದಕ್ಕಾಗಿ ರಿಕ್ವೆಸ್ಟ್ ಅದು ನನ್ನ ಕಡೆಯಿಂದ. ಸೊ ಇಲ್ಲಿ ನಾನು ಫುಲ್ ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಎಲ್ಲ ನಾನು ಅರೇಂಜ್ ಮಾಡ್ಕೊಂಡಾಯಿತು. ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿ. 200 ಡಿಗ್ರಿ ಒಂದು 5 ಮಿನಿಟ್ಸ್ಗೆ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು. 5 to 7 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಚೀಸ್ ಸ್ಲೈಸಸ್ನ ನಾನು ತೊಗೊಂಡಿದ್ದೀನಿ. ಆ ಚೀಸ್ ಸ್ಲೈಸಸ್ ನಾನು ರ್ಯಾಂಡಮಾಗಿ ಕಟ್ ಮಾಡಿಬಿಟ್ಟು ಪಿಜ್ಜಾ ಮೇಲೆ ಇಡ್ತಾಯಿದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಚೀಸ್ ಬೇಕು ಅಂತ ಅಂದರೆ ಮೊಜ್ರೆಲಾ ಚೀಸ್ ಇದ್ರ ಮೇಲೆ ಒಂದ್ಸಲ ಗ್ರೇಟ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೀನಿ, ಇಲ್ಲಿ ಒಂಚೂರು ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾನು ಈ ಫಸ್ಟ್ ಪಿಜ್ಜಾ ಇಡಬೇಕಾದ್ರೆ ನಾನೊಂದು ಮಿಸ್ಟೇಕ್ ಮಾಡಿದ್ದೆ. 200 ಡಿಗ್ರಿಗೆ 20 ಮಿನಿಟ್ಸ್ ಇಟ್ಬಿಟ್ಟಿದ್ದೆ. ನೀವು 180 ಡಿಗ್ರಿಗೆ 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಇಟ್ಕೊಳ್ರಿ, ಕ್ಲೀನಾಗಿ ಬೇಕಾಗತ್ತೆ. ಫಸ್ಟ್ ಪಿಜ್ಜಾ ಆ್ಯಕ್ಚುಲಿ ಆ ಗ್ರೇಟ್ ಮಾಡಿರೋ ಮೊಜ್ರೆಲಾ ಚೀಸ್ ಎಲ್ಲ ಸೀದೋಗಿತ್ತು, ಬಟ್ ಅದು ಒಂಥರ ಯಮ್ಮಿಯಾಗಿ ಟೇಸ್ಟಿಯಾಗಿತ್ತು.
ನಿಮ್ಮಲ್ಲಿ ಯಾರಿಗಾದ್ರೂ ಸೀದೋಗಿರೋದು ತಿನ್ನೋಕೆ ಇಷ್ಟ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕಂದರೆ ನಂಗೆ ಇಷ್ಟ. ಓವನ್ನ 180 ಡಿಗ್ರಿಗೆ 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ. ನಾನಿಲ್ಲಿ 200 ಡಿಗ್ರಿ ಇಟ್ಬಿಟ್ಟಿದ್ದೀನಿ ಮುಂಚೆ ಹೇಳ್ದಂಗೆ. ಅದು ಮೇಲ್ಗಡೆ ಗ್ರೇಟೆಡ್ ಚೀಸ್ ಎಲ್ಲ ಸೀದೋಗುತ್ತೆ. ಸೆಕೆಂಡ್ ಟೈಮ್ ಮಾಡಿದಾಗ ನಾನು ಕರೆಕ್ಟಾಗೇ ಇಟ್ಟೆ. ಇದು ಫಸ್ಟ್ ಟೈಮ್ ಇಟ್ಟಿದ್ದು. ನಾನು ಪಿಜ್ಜಾ ಆಚೆ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಕೆಳಗಡೆ ಬ್ಲ್ಯಾಕ್ ಪ್ಲೇಟಲ್ಲೆಲ್ಲ ಫಸ್ಟ್ ಟೈಮ್ ಇಟ್ಟಿದಾಗ ಸೀದೋಗಿರೋದೆಲ್ಲ ಕಾಣುತ್ತದು. ಸೊ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಟೈಮ್ ಬೇಕ್ ಮಾಡಿದಾಗ 180 ಡಿಗ್ರಿಗೆ ಇಟ್ಕೊಂಡಿದ್ದಿದ್ದು ನಾನು. 15 ಟು 18 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಎಷ್ಟು ಕ್ರಂಚಿಯಾಗಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಬೇಕ್ ಮಾಡ್ಕೋಬೋದು. ಇದನ್ನು ನೀವು ಸ್ಟವ್ ಮೇಲೆ ಸಹ ಬೇಕ್ ಮಾಡ್ಬೋದು. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಉಲ್ಟಾ ಮುಚ್ಚಳನ ಒಂದು 5 ಮಿನಿಟ್ಸ್ ಆದಮೇಲೆ ಪಿಜ್ಜಾನ ಒಳಗಡೆ ಇಡಿ. ಅದನ್ನು ಒಂದು 15 ಟು 20 ಮಿನಿಟ್ಸ್ ಬೇಕ್ ಮಾಡಿ ತೆಗೆದ್ರೆ ಸೇಮ್ ಇದು ಓವನಲ್ಲಿ ಹೇಗೆ ಬೇಕಾಗುತ್ತೋ ಹಾಗೆ ಕುಕ್ಕರಲ್ಲೂ ಬೇಕಾಗುತ್ತೆ. ಚೀಸ್ ಇಷ್ಟ ಆಗಲ್ಲ ಅನ್ನೋರು ಒಂಚೂರು ಚೀಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಹಾಕ್ಕೊಂಡು ಬಿಸಿ ಬಿಸಿ ಪಿಜ್ಜಾ ಮನೇಲೇ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. See you soon in my next video. Bye.